ನನ್ನೆಲ್ಲಾ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಆತ್ಮೀಯರಿಗೆ ಸ್ವಾಗತ ಸುಸ್ವಾಗತ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಷಯಗಳಿಗೋಸ್ಕರ. ನಾನು ನಿಮ್ಮನೆ ಹುಡುಗಿ ಸ್ಟ್ರಾಂಗಲ್ ಸುಮಾ ಮಾತಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಡಿಸೆಂಬರ್ 21. ಏನ್ ವಿಶೇಷ ಏನಂತ ಕಾರ್ಯಕ್ರಮ ಪ್ರತಿ ತಿಂಗಳಲ್ಲಿ 4 ಭಾನುವಾರ ಬರುತ್ತೆ. ಅದನ್ನ ಅಷ್ಟು ನಾವು ವೀಕೆಂಡ್ ಆಗಿ ಸೆಲೆಬ್ರೇಷನ್ ತರ ಮಾಡ್ಕೊಂತೀವಿ. ಆದ್ರೆ ಇವತ್ತು ನಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಜಾಗೃತಿ ಆಗುವಂತ ದಿನ. ಪ್ರತಿ ಮನೆಯಲ್ಲಿ ಮಕ್ಕಳಿರ್ತಾರೆ. ಆ ಮಕ್ಕಳುಗಳ 5 ವರ್ಷದ ಒಳಗಡೆ ಪಟ್ಟಿದ್ರೆ ಇವತ್ತು ಪೋಲಿಯೋ ಹಾಕ್ಸೋ ದಿನ, ಪೋಲಿಯೋ ಕಾರ್ಯಾಚರಣೆ. ಇವತ್ತು ಡಿಸೆಂಬರ್ 21 ರಾಜ್ಯಾದ್ಯಂತ ಪೋಲಿಯೋ ಕಾರ್ಯಕ್ರಮ ನಡೆಯುವಂತ ದಿನ. ದಯವಿಟ್ಟು ನಿಮ್ಮ ಮನೆಯಲ್ಲಿ 5 ವರ್ಷದ ಒಳಗಡೆ ಮಗು ಇದ್ರೆ ಕರ್ಕೊಂಡು ಹೋಗಿ ನಿಮ್ಮ ಸಮೀಪದ ಬೂತ್ ಅಂದ್ರೆ ನರ್ಸ್ಗಳು ಕೂತ್ಕೊಂಡು ಬೂತ್ಗಳು ಹಾಕೊಂಡಿರ್ತಾರೆ, ಅಲ್ಲಿ ಹೋಗಿ ಪೋಲಿಯೋನ ಹಾಕಿಸ್ಕೊ ಬನ್ನಿ. ಈ ಕಾರ್ಯಕ್ರಮ ತಾರೀಕಿಂದ 24ನೇ ತಾರೀಕು ನಡೀತಿರುತ್ತೆ. ಆದ್ರೆ ಇವತ್ತು 21ನೇ ತಾರೀಕಲ್ಲಿ ಅಲ್ಲಲ್ಲೇ ಕ್ಯಾಂಪಸ್ ಗಳ ಹಾಕೊಂಡು ಬಂದಿರೋ ಮಕ್ಕಳಿಗೆ ಪೋಲಿಯೋ ಹಾಕ್ತಾ ಇರ್ತಾರೆ. ಆದ್ರೆ 22 ಎಲ್ಲಾ ಆಶಾ ಕಾರ್ಯಕರ್ತರು ಪ್ರತಿ ಬೀದಿಗೆ ಹೋಗಿ ಪ್ರತಿ ಮನೆಗೆ ಹೋಗಿ 5 ವರ್ಷದ ಒಳಗಡೆ ಇರುವಂತ ಮಕ್ಕಳುಗಳಿಗೆ ಪೋಲಿಯೋ ಹಾಕ್ಸಿದಾರಾ ಇಲ್ವಾ ಅಂತ ಕೇಳಿ ಪೋಲಿಯೋ ಹಾಕ್ತಾರೆ ಈ 3 ದಿನದಲ್ಲಿ. ದಯವಿಟ್ಟು ಅವರೇ ನಮ್ಮನೆ ಬಾಗ್ಲಿಗೆ ಬರ್ಲಿ ಅಂತ ಕಾಗಬೇಡ, ಯಾಕಂದ್ರೆ ಅವ್ರು ಬರೋ ಸಮಯದಲ್ಲಿ ನಾವಿರಲ್ಲ. ಸೊ ಕೆಲವು ಸಲ ಮಿಸ್ಸು ಕೂಡ ಹಾಕಬಹುದು. ಹಾಗಾಗಿ ದಯವಿಟ್ಟು ಈ ಭಾನುವಾರನ ಪಲ್ಸ್ ಪೋಲಿಯೋ ಹಾಕುವಂತ ಒಂದು ಕಾರ್ಯಕ್ರಮ, ಒಂದು ವೀಕೆಂಡ್ ಆಗಿ ನಾವು ಸೆಲೆಬ್ರೇಷನ್ ಮಾಡೋಣ. ಯಾಕಂದ್ರೆ ನಾವು ತಾಯಿಯರು ನಮ್ಮ ಮಕ್ಕಳ ಬಗ್ಗೆ ನಮ್ಗೆ ಆದ ಕಾಳಜಿ ಇದೆ. ಅದರಲ್ಲೂ ದೇಶಾದ್ಯಂತ ನಡೆಯುವಂತ ಈ ಪಲ್ಸ್ ಪೋಲಿಯೋನ ಮಿಸ್ ಮಾಡಲೇಬಾರ್ದು. ಪ್ಲೀಸ್ 5 ವರ್ಷದ ಒಳಗಡೆ ಇರುವಂತ ಮಕ್ಕಳುಗಳ ತಾಯಿಯರು ಕರ್ಕೊಂಡು ಹೋಗಿ ನಿಮ್ಮ ಸಮೀಪ ಬೂತ್ಗಳಲ್ಲಿ ಪೋಲಿಯೋ ಹಾಕ್ಸಿ. ಇದು ನಾನು ಒಂದು ತಾಯಿಯಾಗಿ ನಿಮ್ಮ ಹತ್ರ ಮಾಡ್ಕೊತಿರುವಂತ ಕಳಕಳಿ. ಇವಾಗ ನಾನು ಕೂಡ ನನ್ನ 2 ಪುಟಾಣಿಗಳಿಗೆ ಪೋಲಿಯೋ ಹಾಕ್ಸಕ್ ಹೋಗ್ತಾ ಇರ್ತೀನಿ. ಬನ್ನಿ ನಾವೆಲ್ಲಿ ಹೋಗಿ ಪೋಲಿಯೋ ಹಾಕಿಸ್ತೀವಿ. ನನ್ನ ಮಕ್ಕಳಿಗೆ ಪೋಲಿಯೋ ಅಂದ್ರೆ ಏನು ಅಂತ ನಾನು ಅರ್ಥ ಮಾಡ್ಸೋಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನನ್ಗೆ ಈಗ ಆಲ್ರೆಡಿ 4 ವರ್ಷದ ಮಗಳಿದ್ದಾರೆ, ಮತ್ತೆ 1.5 ವರ್ಷದ ಕೂಡ ಮಗಳಿದ್ದಾಳೆ. ಅದ್ರಲ್ಲಿ ನನ್ನ ದೊಡ್ಡ ಮಗಳಿಗೆ ಪೋಲಿಯೋ ಅಂದ್ರೆ ಏನು ಅಂತ ನಾನೊಂದು ಸಸ್ಪೆನ್ಸ್ ಇಟ್ಟಿದ್ದೀನಿ. ನೋಡೋಣ ಬನ್ನಿ ನಾವು ಪೋಲಿಯೋ ಹಾಕಿಸ್ಕೊಂಡ್ ಬರೋಣ.